ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹೆಲ್ತ್ ಚೆಕಪ್ ಅಂತ ಹೇಳ್ತಾರೆ, ಹೆಲ್ತ್ ಚೆಕಪ್ ಮಾಡಿಸಿ ಅಂತಾರೆ. ಒಂದು 10,000 to 15,000 ರೂಪಾಯಿ ಕೊಟ್ಟರೆ ಬೆಳಿಗ್ಗೆಯಿಂದ ಸಂಜೆ ತನಕ ಹೆಲ್ತ್ ಚೆಕಪ್ ಮಾಡ್ತಾರೆ. ತಲೆ ಕೂದಲಿಂದ ಕಾಲು ಉಗುರು ತನಕ ಎಲ್ಲ ಟೆಸ್ಟ್ ಮಾಡಿ, ನರ ಮೂಳೆ ಹೃದಯ ಎಲ್ಲ ಹೇಗಿದೆ ಅಂತ ನೋಡಿ ಎಲ್ಲ ಮುಗಿಸಿ ಸಾಯಂಕಾಲ ಒಬ್ಬ ಡಾಕ್ಟ್ರು ಕುಳಿತು ಚಂದದ್ದೊಂದು ರಿಪೋರ್ಟ್ ಮಾಡಿ ಎಲ್ಲ ಮಾಡಿ ಈ ಒಂದು 20 ಥರದ ಮಾತ್ರೆ ಬರೆದು ಕೈ ಕೊಟ್ಟು ಒಂದು ಮಾತಂತಾರೆ, ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ. ಅಲ್ಲ ಸರ್, ಬೆಳಿಗ್ಗೆಯಿಂದ 25,000 ಕಿತ್ಕೊಂಡ್ಬಿಟ್ಟು ನೀವು ಇಷ್ಟೆಲ್ಲ ಮಾತ್ರೆ ಬರೆದ್ಬಿಟ್ಟು ಟೆನ್ಷನ್ನೇ ಮಾಡ್ಕೋಬೇಡ ಅಂದರೆ ಹೆಂಗೆ ಸರ್? ಒಂದು ಕೆಲಸ ಮಾಡಿ ಸರ್, ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಟೆನ್ಷನ್ ಆಗದಿರೋಂಗೆ ಒಂದು ಮಾತ್ರೆ ಬರ್ಕೊಡಿ ಅಂತಕ್ಕೆ. ಇಲ್ಲ, ಅದು ಮಾತ್ರೆ ಇಲ್ಲ. ಮತ್ತಿನ್ನೆಲ್ಲಿ? ಅಲ್ಲಿ ಹೋಗ್ರಿ, ಅಲ್ಲಿ ಬ್ಯಾಕರ್ವಳ್ಳಿ ಮೂಡು ಬಸವಣ್ಣ ದೇವಸ್ಥಾನ ಬಾಗ್ಲಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ರಿ, ಟೆನ್ಷನ್ ಕಡಿಮೆ ಆಗ್ತದೆ. ಪೂಜಾಗ್ರಹದಲ್ಲಿ ಕುಳಿತು ಒಂದಷ್ಟು ಧ್ಯಾನ ಮಾಡ್ರಿ, ಟೆನ್ಷನ್ ಕಡಿಮೆ ಆಗ್ತದೆ. ಸದ್ಯಕ್ಕೆ ಮನುಷ್ಯ ಅತ್ಯಂತ ಒತ್ತಡದಲ್ಲಿ ಬೆಳೀತಾ ಇದ್ದಾನೆ, ಮಾನಸಿಕವಾದ ಒತ್ತಡ. ಆಹಾರ ಕೆಟ್ಟೋಯ್ತು, ಪ್ರಕೃತಿ ಕೆಟ್ಟೋಯ್ತು, ಅದು ಆಮೇಲೆ. ಮೊದಲಿಗೆ ಕೆಟ್ಟಿರೋದೇ ನಮ್ಮ ಮನಸ್ಸು. ಅದನ್ನೇ ಸ್ಥಿಮಿತ ತಂದ್ಕೊಳ್ಳುವ, ಖುಷಿಯಾಗಿರ್ತೀವಿ, ಆನಂದವಾಗಿರ್ತೀವಿ. ಕೆಲಸ ಮತ್ತೊಂದು ಗೀತೆ ನಾಡ್ತಾ ಒಂದಷ್ಟು ಜನಪದ ಎಲ್ಲ ಆಡ್ತೀನಮ್ಮ, ನೀವು ಖುಷಿಯಾಗಿ ಕೇಳಿ. ಮಲೆ ಮಾದೇಶ್ವರ ನನ್ನ ಆರಾಧ್ಯ ದೇವ, ಆ ಮಾದಪ್ಪನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಇವತ್ತು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಮಿಲ್ ಬ್ಯಾಕರವಳ್ಳಿ, ಮಿಲ್ ಅಂತ ಸೇರ್ಕೊಂಡ್ಬಿಟ್ಟಿದೆ ಜೊತೆಗೆ ವಿಶೇಷತೆ. ಮಿಲ್ ಬ್ಯಾಕರವಳ್ಳಿಯ ಗ್ರಾಮದಲ್ಲಿ ಮೂಡ ಬಸವಣ್ಣನ ಸನ್ನಿಧಾನದ ಲೋಕಾರ್ಪಣೆ. ಈ ಸುಂದರವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೀರಿ. ಸುಂದರವಾದ ಬಸವಣ್ಣನ ಮಂದಿರವನ್ನು ನೋಡ್ತಾ ಇದ್ದೀರಿ. ಹಾಗೆ ಆ ಬದುಕು, ತಮ್ಮೆಲ್ಲರ ಬದುಕು ಆನಂದಮಯವಾಗಿರಲಿ. ಬಸವೇಶ್ವರ, ಮಲೆ ಮಹದೇಶ್ವರ ಎಲ್ಲ ದೈವಗಳ ಆಶೀರ್ವಾದ ತಮಗಿರಲಿ. ಉತ್ತರ ದೇಶದಯ್ಯ ಹುಲಿಯ ವಾಹನದಯ್ಯ, ಶರಣ ಶಂಕಮ್ಮನ ಬಂಜತನವನೀಗಿದೆ, ದೃಷ್ಟ ಸವರ್ಣನ ಸಂಹಾರ ಮಾಡಿದೆ. ಮಹದೇಶ್ವರ ನಿನ್ನ ಮಾಯೆಯ ಹರಿಯನಯ್ಯ ಪಾಮರ ನಾನು. ಮಲೆಯ ಮಹಾದೇವ ಮಹಾನುಭಾವ, ಮಲೆಯ ಮಹಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ಮಲೆಯ ಮಹದೇವ, ಮುದ್ದುಮಲೆ ಮಹದೇವ, ಗುಂಜುಮಲೆ ಮಹದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ತೇರು ಚಂದ, ತಳತಳನೆ ಓಳೆವಾ ಚಿನ್ನದ ತೇರು ಚಂದ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ಮಲೆಯ ಮಹದೇವ
ತುಗ್ನಳ್ಳಿ ಮಹಾದೇವ ಬೊಮ್ಮನಳ್ಳಿ ಮಹಾದೇವ ಮಹಾನುಭಾವ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ ಮಹದೇಶ್ವರ ಒತ್ತು ಮುಳುಗಿದರೇನು ಕತ್ತಲಾದರೆ ಏನು ಒತ್ತು ಮುಳುಗಿದರೇನು ಕತ್ತಲಾದರೆ ಏನು ಅಪ್ಪ ನಿನಗಿರಿಗೆ ಬರುವೆವು ಮಾದೇವ ಅಪ್ಪ ನಿನಗಿರಿಗೆ ಬರುವೆವು ಮಾದೇವ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ ಮಲೆಯ ಮಹದೇವ ಹೊಸಗಾವಿ ಮಹದೇವ ಹುತ್ತುಮಲೆ ಮಹದೇವ ಮಹಾನುಭಾವ ನಾನರಿಯೇ ನಿನ್ನ ಮಾಯ ದೇವ ನಾನರಿಯೇ ನಿನ್ನ ಮಾಯ ಮಹಾದೇವ ನಾನರಿಯೇ ಮಾದಪ್ಪ ಉಗೇ ಮಾದೇಶ್ವರ ಮೂಡು ಬಸವಣ್ಣ ಸ್ವಾಮಿ ಪಾದಕ್ಕೆ ಜೈಕಾರ ನೋಡಿ. ಯಾರಾದ್ರೂ ಮನೆಗೆ ನೆಂಟರು ಬರ್ತಾರೆ, ಒಬ್ಬಟ್ಟೆಲ್ಲ ಮಾಡಿ ಪಲ್ಯ ಎಲ್ಲ ಮಾಡಿ ತುಪ್ಪ ಎಲ್ಲ ಹಾಕಿ ಪಾಯಸ ಎಲ್ಲ ಹಾಕಿ ಎಲ್ಲ ಮಾಡಿ ಅವ್ರಿಗೆ ಊಟ ಬಡಿಸ್ಬಿಟ್ಟು ಮುಂದೆ ಮುಖ ಉಚ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಡೌಟ್ ಊಟ ಮಾಡೋಣ ಬೇಡವಾ ಅಂತ. ಇನ್ನು ನಾನು ಬಂದಿರೋದು ಇಷ್ಟ ಆಯ್ತಾ ಇಲ್ವಾ ಅಂತ ಬೇಸರ ಆಗ್ತದೆ ಅವ್ರಿಗೆ. ಬಂದ ಅತಿಥಿಗಳನ್ನ ಊಟ ಬಡಿಸಿ ಚಂದದ ಮಾತಾಡಿಸ್ಬೇಕು, ಆಗ ಅವ್ರು ಸಂತೋಷವಾಗಿ ಊಟ ಮಾಡ್ತಾರೆ. ಹಾಗೆ ನಾವೀಗ ಬಸವಣ್ಣ ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ಮುರಿದು ಹಿಂಗೆ ನಿಮ್ಮಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬಸವಣ್ಣವ್ರಿಗೆ ಇಷ್ಟ ಆಗುತ್ತೆ. ಅಪ್ಪ ಹಲೋ ಸಾರ್, ನೀವು 3 ಜನ ಇಲ್ಲಿ ಮುಂದೆ, ಅಪ್ಪ ಇಲ್ಲಿ ನೋಡು, ನಿಮ್ಮಂತವ್ರು 4 ಜನ ಅಂಗನವಾಡಿ ಸೇರ್ಕೊಂಡ್ಬಿಟ್ರೆ ಅವಮ್ಮ ಪ್ಯಾನ್ಗೆ ಹಗ್ಗ ಹಾಕ ಸತ್ತೋಯ್ ತಳ್ಕೊಂಡ್ರೆ ಹಿಂಗಾಡ್ತಾರ. ಈಗ ಸುಮ್ಮನೆ ಕೂತ್ಕೋಬೇಕು, ಗಲಾಟೆ ಮಾಡ್ಬಾರ್ದು. ಆಯ್ತು ಹಿಂಗೆ ಕೂತ್ಕೋಬೇಕು, ಮಾತಾಡ ಅಲ್ಲ ಅವನ ಸುಮ್ಮನೆ ಕೂತ್ಕೋಬೇಕು. ಈ ಕಡೆ ಇಲ್ಲಿ ನನ್ನ ಕಡೆ ನೋಡ್ಬೇಕು, ಇಲ್ಲಿ ಐಸೋ ಐಸಣ್ಣು ಈ ಕಡೆ. ಅದಕ್ಕೆ ಈ ಸುಂದರವಾದ ಕಾರ್ಯಕ್ರಮ ಇದೆ ನೋಡಿ. ಶ್ರವಣೇಂದ್ರಿಯಗಳು ಕಿವಿಗಳ ಪಾವನ ಆಗ್ತಾವ. ಒಳ್ಳೊಳ್ಳೆ ವಿಚಾರ ಕೇಳಬೇಕ್ರಿ. ಒಳ್ಳೇದು ಕೇಳಿದಷ್ಟು ಮಾನಸಿಕವಾಗಿ ಸದೃಢ ಆಗ್ತೀವಿ ನಾವು. ಯಾವ್ದಾದ್ರು ಮೊಬೈಲಲ್ಲಿ ಕೆಟ್ಟ ವಿಚಾರ ಅಥವಾ ಒಂದು ಕೊಲೆ ಸುದ್ದಿ ವಿಚಾರ ನೋಡಿದ್ರೆ ಮನ್ಸು ಕೆಟ್ಟೋಗುತ್ತೆ. ಅದೇ ಒಂದು ಒಳ್ಳೆ ವಿಚಾರವನ್ನ ನೀವು ಯಾವ್ದಾದ್ರು ಪ್ರವಚನ ಕೇಳಿದ್ರೆ, ಒಂದು ಹರಿಕತೆ ಕೇಳಿದ್ರೆ, ಒಂದು ಭಕ್ತಿ ಗೀತೆ ಕೇಳಿದ್ರೆ ತುಂಬ ಮನ್ಸಿಗೆ ಪ್ರಫುಲ್ಲತೆ ಅನಿಸುತ್ತೆ. ಅದಕ್ಕೆ ಕೇಳೋ ವಿಚಾರ ಚೆನ್ನಾಗಿರಬೇಕು, ನೋಡೋ ವಿಚಾರ ಚೆನ್ನಾಗಿರ್ಬೇಕು. ದೇವಸ್ಥಾನದ ಹತ್ರ ಕಾರ್ಯಕ್ರಮ ಬನ್ನಿ ಅಂದ್ರೆ ನಿದ್ರೆಗಡಂಗಿಲ್ಲ ಡಾಕ್ಟರ್ ಹೇಳವ್ರೆ ಅಂತಾರೆ. ಅಲ್ಲಿ ಯಾರ ಫೈಟಿಂಗ್ ಬಿದ್ದುಬಿಡ್ಲಿ, ಅಲ್ಲೇ ನಿಂತ್ಕೊಂಡು ನೋಡ್ತಾರೆ ರಾತ್ರಿ ಎಲ್ಲ ಬೇಕಾರೆ ಹೆಂಗೆ ಫೈಟಿಂಗ್ ಮಾಡ್ತಾರೆ, ಹೆಂಗೆ ಬೈತಾರೆ. ಅವಾಗ ಯಾವ ಡಾಕ್ಟ್ರು ಹೇಳಿರಲ್ಲ. ಸಮಸ್ಯೆನೇ ಇಲ್ಲಿರೋದು. ನಮಗೆ ನೀನು ಹೋಗು, ಸಾಕು ಹೋಗಿ, ನೀನು ಕರ್ಕೊಂಡು ಹೋಗ್ಬೇಡ, ಅವ್ರು ಹೋಗು ಬತ್ತಿ ಅಂತಾರೆ. ರೈಟ್ ಹೇಳಿ, ರೈಟ್ ಹೇಳ್ಬಿಡ್ರಿ, ಬಂದ್ಗಿಂದ್ರಿ ಈ ಕಡೆಗೆ ಹುಷಾರು ಅಲ್ವಾ. ತುಂಬಾ ಆನಂದವಾಗಿ ಕುಳಿತಿದ್ದೀರಮ್ಮ, ನಂಗೆ ಸಂತೋಷ ಆಯ್ತು. ನೀವೆಲ್ಲ ಬಂದಿರೋದೇ ದೊಡ್ಡ ವಿಚಾರ ಇವತ್ತು. ಲಕ್ಷ್ಮೀ ನಿವಾಸ ಬಿಟ್ಟು, ಕೃಷ್ಣ ರೊಕ್ಕು ಬಿಟ್ಟು, ಶ್ರಾವಣಿ ಸುಬ್ರಹ್ಮಣ್ಯ ಬಿಟ್ಟು ಬಂದಿದ್ದೀರಿ, ಅದೇ ದೊಡ್ಡ ವಿಚಾರ. ನಿಮ್ಮೆಲ್ರಿಗೂ ಸಾಷ್ಟಾಂಗ ನಮಸ್ಕಾರ. 2 ಹುಲಿ ನುಗ್ಗವೆ ಅಂದ್ರೂ ಬರೋದಿಲ್ಲ ಹೆಣ್ಮಕ್ಳಿಗೆ ರೋಡ್ಗೆ, ಸೀರಿಯಲ್ ಬರ್ತದೆ ಹೋಗಪ್ಪ ಅಂತ. ಅಂಥದ್ರಲ್ಲಿ ನಮ್ಮೂರು ಕಾರ್ಯಕ್ರಮ ನಾವು ಭಾಗವಹಿಸ್ಬೇಕು, ಇಲ್ಲಿರ್ಬೇಕು ಅನ್ನೋ ಭಾವನೆಯಿಂದ ಬಂದಿದ್ದೀರಿ. ತುಂಬ ಸಂತೋಷ.
ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಒಂದು ಹೆಣ್ಣು ಮಗಳು ಸುಸಂಸ್ಕೃತಲಾಗಿದ್ರೆ ಇಡೀ ಮನೆ ಸಂಸ್ಕೃತಿಯ ದಾರಿಯಲ್ಲಿರುತ್ತೆ, ಸದಾಚಾರದ ದಾರಿಯಲ್ಲಿರುತ್ತೆ. ಅದೇ ಒಬ್ಬ ಹೆಣ್ಣು ಮಗಳು ತನ್ನ ಅಳಿ ತಪ್ಪಿದ್ರೆ, ಹೆಜ್ಜೆ ತಪ್ಪಿದ್ರೆ ಇಡೀ ಕುಟುಂಬ ಹೆಜ್ಜೆ ತಪ್ಪಲಿಕ್ಕೆ ಪ್ರಾರಂಭ ಆಗುತ್ತೆ. ಇವಾಗೆಲ್ಲ ಹೆಣ್ಣು ಸಿಗ್ತಾ ಇಲ್ಲ, ಅದಕ್ಕೆ ಹೆಂಗಿದ್ರು ಮದುವೆ ಮಾಡ್ಕೊ ಅಂತಾರೆ. ಮೊದಲೆಲ್ಲ ಯಾವ್ದಾದ್ರು ಒಂದು ಹುಡುಗ ವರ ವಧು ಅನ್ವೇಷಣೆಗೆ ಅಂದ್ರೆ ಹೆಣ್ಣು ನೋಡ್ಲಿಕ್ಕೆ ಹೊರಟ್ರು ಒಂದು ಮಾತು ಹೇಳ್ತಿದ್ರು, ತಂದೆ ಇಲ್ದಾರ ಪರವಾಗಿಲ್ಲ, ತಾಯಿ ಇಲ್ದಾರು ಮನೇಲಿ ಹೆಣ್ಣು ತರಬೇಡ್ರ ಅನ್ನೋರು. ತಾಯಿ ಇಲ್ಲದ ಮನೆ ಹೆಣ್ಮಗಳು ತರಬೇಡ ಅನ್ನೋರು. ಕಾರಣ ತಾಯಿ ಇದ್ರೆ ಸಂಸ್ಕೃತಿ, ತಾಯಿ ಇದ್ರೆ ಸದಾಚಾರ ಅಂತ. ಅದಕ್ಕೆ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳು ನೋಡಬೇಕು, ತಾವೆಲ್ಲ ಒಳ್ಳೆ ಭಾವನೆ ಬೆಳೆಸ್ಕೋಬೇಕು. ಹೀಗೆ ನಮ್ಮ ಬ್ಯಾಕರವಳ್ಳಿ ಗ್ರಾಮ ಈ ಸಂಸ್ಕೃತಿ ಸದಾಚಾರದಿಂದ ಸದಾಕಾಲ ತುಂಬಿ ತುಳುಕಾಡಬೇಕು. ಮೂಡು ಬಸವಣ್ಣನಿಗೆ ಹೊಸ ದೇವಸ್ಥಾನ ಕಟ್ಟಿದ್ದೀರಿ, ಪ್ರತಿನಿತ್ಯ ಪೂಜೆ 48 ದಿವಸದ ಪೂಜೆ ಎಲ್ಲ ಇದೆ, ಭಾಗವಹಿಸ್ಬೇಕು. ದಯಮಾಡಿ ಎಲ್ಲ ಕೂತ್ಕೊಂಡು ಕೇಳ್ಬೇಕು. ಹೆಣ್ಮಕ್ಳು ಹೆಂಗೆ ಅಂದ್ರೆ ಒಬ್ರು ಹೋಗಲ್ಲ, ಗಿಂಡ್ಕಂಡು 3 ಜನ ಕರ್ಕೊಂಡು ಹೊಂಟ್ರು, ಸುಮ್ಮನೆ ಅಂತ ಹೋಗಲ್ಲ ಕಣ್ರಿ ಅವರು. ಹಂಗೆ ಅವ್ರು ಈ ಗಂಡಸ್ರಂಗಲ್ಲ, ಅವ್ರು ಒಬ್ಬರೇ ಒಯ್ತಾರೆ. ನೀವು ಜೊತೆಗೆ 4 ಜನ ಫ್ರೆಂಡ್ ಬೇರೆ ಬೇಕು, ಹೋಗು ವಾಪಸ್ ಹೋಗು, ಅವ್ರು ಹೋಗ್ಬೇಡ್ರಿ. ಆರಾಮ ಕುಳಿತರಿ, ಕಾರ್ಯಕ್ರಮ ಕೇಳಿ ಅಂತ ಹೇಳ್ತಾ ಒಂದು ಜಾನಪದ ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುಬಾರೆ. ಮನೆ ಬಾಗಿಲಿಗೆ ಒಬ್ಬ ಜಂಗಮ ಬಂದ್ರೆ ಅವನನ್ನೇ ಶಿವ ಅನ್ಲಂತ ಹೆಣ್ಣು ಮಗಳು. ಶಿವ ಬಂದ ಅಂತ, ಭಿಕ್ಷುಕ ಬಂದ ಅನ್ಲಿಲ್ಲ ಅವಳು. ಶಿವನು ಭಿಕ್ಷಕ್ಕೆ ಬಂದ, ಜನಪ್ರಿಯವಾದ ಗೀತೆ, ಬಹಳ ಜನಪ್ರಿಯವಾದ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುಬಾರೆ, ಇವನಂತ ಚೆಲುವನಿಲ್ಲ ನೋಡುಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುಬಾರೆ, ಇವನಂತ ಚೆಲುವನಿಲ್ಲ ನೋಡುಬಾರೆ. ಒಂದೇ ಕೈಲಾಜನಕ ಪೋಲ ಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಜನಕ ಪೋಲ ಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಅಕ್ಕ ತಯ್ಯ ತಯ್ಯ ಎಂದು ಕುಣಿದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುಬಾರೆ, ಇವನಂತ ಚೆಲುವನಿಲ್ಲ ನೋಡುಬಾರೆ. ಮೈಯೆಲ್ಲ ಆವಿನ ಮೊತ್ತ ಕಾಣೆ, ಬಲ್ದ ಕೈಯಲ್ಲಿ ಹಿಡ್ದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಆವಿನ ಮಚ್ಚ ಕಾಣೆ, ಬಲ್ದ ಕೈಯಲ್ಲಿ ಹಿಡ್ದ ನಾಗರ ಬೆತ್ತ ಕಾಣೆ. ವಯ್ಯಾರ 3 ಲೋಕ ಕಂತ ಕಾಣೆ, ತಕ್ಕ ತಯ್ಯ ತಯ್ಯ ಎಂದು ಕುಣದ ಕಾಣೆ. ವಯ್ಯಾರ 3 ಲೋಕ ಕಂತ ಕಾಣೆ, ತಕ್ಕ ತಯ್ಯ ತಯ್ಯ ಎಂದು ಕುಣದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡುಬಾರೆ, ಇವನಂತ ಚೆಲುವನಿಲ್ಲ ನೋಡುಬಾರೆ. ಶಿವನು